ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಡಿಸಿಎಂ ವಿಚಾರ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸರ್ ರಾಜಣ್ಣ ಅವರು, ವಿಶೇಷವಾಗಿ ಅಥವಾ ಮೈನಾರಿಟಿ ಮುಸ್ಲಿಂ ಒಂದು, ಲಿಂಗಾಯತ್ ಒಂದು, ದಲಿತ್ ಒಂದು, ಈ ತರ ಕೊಡಬೇಕು ಅಂತ ಕಾಂಗ್ರೆಸ್ನ ಯಾವ ನಾಯಕರ ಮಟ್ಟದಲ್ಲೂ ಆಗದ ಚರ್ಚೆ ಯಾಕೆ ಅವರು ಪದೇ ಪದೇ ಪ್ರಸ್ತಾಪಿಸ್ತಾ ಇದ್ದಾರೆ ಡಿಸಿಎಂ ಹುದ್ದೆ ವಿಚಾರ? ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ತೀರ್ಮಾನ ಮಾಡಿ ಇನ್ನೂ 5 ಜನ ಮಾಡಿದ್ರೆ ಒಳ್ಳೇದು. ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಾತಾಡುವಾಗ ಸಿಎಂ ಡಿಸಿಎಂ ಅದು ನನಗೆ ಮಾಹಿತಿ ಇಲ್ಲ. ಡಿಕೆ ಶಿವಕುಮಾರ್ ಅವ್ರ ವಿಚಾರ ಅಲ್ಲ ಇಲ್ಲಿ. 8 ಬಾರಿ ಗೆದ್ದಂತ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. 8 ವರ್ಷಗಳ ಸುದೀರ್ಘ ಪಕ್ಷಾಧ್ಯಕ್ಷರಾದಂಥ ಪರಮೇಶ್ವರ್ ಅವರಿದ್ದಾರೆ. ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಇದ್ದಾರೆ. ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಆಗಿದ್ದಂಥ ಎಂ.ಬಿ. ಪಾಟೀಲ್ ಅವರಿದ್ದಾರೆ. ಸೊ ಮೈನಾರಿಟಿನಲ್ಲಿ ಪ್ರಬಲ ನಾಯಕರಾದಂಥ ಜಮೀರ್ ಅಹಮದ್ ಸಾಹೇಬ್ರಿದ್ದಾರೆ. ಸೊ ಇನ್ನೂ ಯಾರು ಇದ್ರು ಒಕ್ಕಲಿಗ ಸಮುದಾಯದಲ್ಲಿ ಹಿರಿಯ ನಾಯಕರಾಗಿ ಕುಮಾರಸ್ವಾಮಿ ಇವರು, ನಮ್ಮ ಕೃಷ್ಣ ಬೈರೇಗೌಡರಿದ್ದಾರೆ. ಮಂಡ್ಯದಿಂದ ಚಲುರಾಯ ಸ್ವಾಮಿ ಅವರಿದ್ದಾರೆ. ಸೊ ಎಲ್ರಿಗೂ ಮಾಡಬಹುದು, ಏನು ತೊಂದರೆ ಇಲ್ಲ. ದಿನೇಶ್ ಗುಂಡೂರಾವ್ ಅವರು ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು ಅವರಿದ್ದಾರೆ. 8 ಬಾರಿ ಗೆದ್ದಿರ್ತಕ್ಕಂಥ ದೇಶಪಾಂಡೆ ಸಾಹೇಬ್ರಿದ್ದಾರೆ. ಅವರು ಮಾಡ್ಬೋದು, ಇವರೆಲ್ಲರೂ ಮಾಡ್ಬೋದು. ಡಿಸಿಎಂ ವಿಚಾರ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸರ್ ರಾಜಣ್ಣ ಅವರು, ವಿಶೇಷವಾಗಿ ಅಥವಾ ಮೈನಾರಿಟಿ ಮುಸ್ಲಿಂ ಒಂದು, ಲಿಂಗಾಯತ್ ಒಂದು, ದಲಿತ್ ಒಂದು, ಈ ತರ ಕೊಡಬೇಕು ಅಂತ ಕಾಂಗ್ರೆಸ್ನ ಯಾವ ನಾಯಕರ ಮಟ್ಟದಲ್ಲೂ ಆಗದ ಚರ್ಚೆ ಯಾಕೆ ಅವರು ಪದೇ ಪದೇ ಪ್ರಸ್ತಾಪಿಸ್ತಾ ಇದ್ದಾರೆ ಡಿಸಿಎಂ ಹುದ್ದೆ ವಿಚಾರ? ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ತೀರ್ಮಾನ ಮಾಡಿ ಇನ್ನೂ 5 ಜನ ಮಾಡಿದ್ರೆ ಒಳ್ಳೇದು. ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಾತಾಡುವಾಗ ಸಿಎಂ ಡಿಸಿಎಂ ಅದು ನನಗೆ ಮಾಹಿತಿ ಇಲ್ಲ. ಡಿಕೆ ಶಿವಕುಮಾರ್ ಅವ್ರ ವಿಚಾರ ಅಲ್ಲ ಇಲ್ಲಿ. 8 ಬಾರಿ ಗೆದ್ದಂತ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. 8 ವರ್ಷಗಳ ಸುದೀರ್ಘ ಪಕ್ಷಾಧ್ಯಕ್ಷರಾದಂಥ ಪರಮೇಶ್ವರ್ ಅವರಿದ್ದಾರೆ. ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಇದ್ದಾರೆ. ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಆಗಿದ್ದಂಥ ಎಂ.ಬಿ. ಪಾಟೀಲ್ ಅವರಿದ್ದಾರೆ. ಸೊ ಮೈನಾರಿಟಿನಲ್ಲಿ ಪ್ರಬಲ ನಾಯಕರಾದಂಥ ಜಮೀರ್ ಅಹಮದ್ ಸಾಹೇಬ್ರಿದ್ದಾರೆ. ಸೊ ಇನ್ನೂ ಯಾರು ಇದ್ರು ಒಕ್ಕಲಿಗ ಸಮುದಾಯದಲ್ಲಿ ಹಿರಿಯ ನಾಯಕರಾಗಿ ಕುಮಾರಸ್ವಾಮಿ ಇವರು, ನಮ್ಮ ಕೃಷ್ಣ ಬೈರೇಗೌಡರಿದ್ದಾರೆ. ಮಂಡ್ಯದಿಂದ ಚಲುರಾಯ ಸ್ವಾಮಿ ಅವರಿದ್ದಾರೆ. ಸೊ ಎಲ್ರಿಗೂ ಮಾಡಬಹುದು, ಏನು ತೊಂದರೆ ಇಲ್ಲ. ದಿನೇಶ್ ಗುಂಡೂರಾವ್ ಅವರು ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು ಅವರಿದ್ದಾರೆ. 8 ಬಾರಿ ಗೆದ್ದಿರ್ತಕ್ಕಂಥ ದೇಶಪಾಂಡೆ ಸಾಹೇಬ್ರಿದ್ದಾರೆ. ಅವರು ಮಾಡ್ಬೋದು, ಇವರೆಲ್ಲರೂ ಮಾಡಬಹುದು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.